ಬಹುಶಃ ಈ ಹೋರಾಟದಲ್ಲಿ ನಾನು ಒಂದು 14-15 ದಿವಸ ಜೈಲು ವಾಸವನ್ನು ಸಹ ಅನುಭವಿಸಿದೆ. ಯಾವ ಕರ್ನಾಟಕದ ಬದ್ಧತೆ ಬಗ್ಗೆ, ನಿಷ್ಠೆ ಬಗ್ಗೆ, ಕನ್ನಡದ ಕಳಕಳಿ ಬಗ್ಗೆ, ಅಭಿಮಾನದ ಬಗ್ಗೆ ಮಾತಾಡ್ತಿದ್ದಂಥ ಸರ್ಕಾರ ಕನ್ನಡದ ಗಟ್ಟಿಯಾದಂಥ ಹೋರಾಟವನ್ನು ಸಹಿಸಲಿಲ್ಲ. ಯಾರನ್ನೂ ಭಾಷಾ ಅಲ್ಪಸಂಖ್ಯಾತರನ್ನ ಓಲೈಸ್ಲಿಕ್ಕೋಸ್ಕರ ಇಲ್ಲ ಅವರಲ್ಲಿರುವಂಥ ಇವತ್ತು ಏನು ಭಾಷಾ ಅಲ್ಪಸಂಖ್ಯಾತ ಬಂಡವಾಳಶಾಹಿಗಳೇನಿದ್ದಾರೆ ಅವರ ಒತ್ತಡಕ್ಕೆ ಮಣಿತೋ ಈ ಸರ್ಕಾರ ಏನೋ ಗೊತ್ತಿಲ್ಲ. ನಮ್ಮನ್ನೆಲ್ಲರನ್ನೂ ಬಂಧಿಸಿ 14 ದಿವಸ ಜೈಲುವಾಸಕ್ಕೆ ಕಳಿಸ್ತು. ಬಹುಶಃ ನಾನು 6ನೇ ಬಾರಿ ಜೈಲಿಗೆ ಹೋದಂಥದ್ದು. ನಾಡಿನ ಅನೇಕ ವಿಚಾರಗಳ ಒಳಗೊಂಡಂತೆ ಹೋರಾಟಗಳಲ್ಲಿ 6ನೇ ಬಾರಿ ಜೈಲಿಗೆ ಹೋದಂಥದ್ದು. ಯಾವ ಬಾರಿಯೂ ಸಹ ಬಹುಶಃ ಈ ಸಲ ನಡ್ಕೊಂಡಂಥ ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ನಡ್ಕೊಂಡ ರೀತಿಯಲ್ಲಿ ಯಾವ ಸರ್ಕಾರಗಳು ನಡ್ಕೊಂಡಿರಲಿಲ್ಲ. ಹಾಗಾಗಿ ಭಾರಿ ವ್ಯವಸ್ಥಿತವಾಗಿ ಭಾರಿ ಸಂಚು ಮಾಡಿ ನಮ್ಮ ಧ್ವನಿಯನ್ನು ಅಡಗಿಸಬೇಕು ಅನ್ನುವ ಸಂಚನ್ನಿಟ್ಕೊಂಡು ಈ ಸರ್ಕಾರ ಬಹುಶಃ ನನ್ನ ಮೇಲಿದ್ದಂಥ ಇಲ್ಲದ ಸಲ್ಲದ ಎಲ್ಲ ಪ್ರಕರಣಗಳನ್ನು ತಂದು ಆ ಪ್ರಕರಣಗಳ ಮುಖಾಂತರ ನನ್ನ ಪದೇ ಜೈಲಿಗೆ ಕಳಿಸ್ತಂಥದ್ದು. ನಾನು ನೇರವಾಗಿ ಇವತ್ತು ಹೇಳ್ತೀನಿ, ಹಿಂದೇನೂ ಹೇಳಿದ್ದೀನಿ, ನಾರಾಯಣಗೌಡರ ಧ್ವನಿಯನ್ನು ಇಂಥ ಸಿದ್ದರಾಮಯ್ಯನವ್ರ 100 ಸರ್ಕಾರ ಬಂದರೂ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯಬೇಕು ಅನ್ನೋ ತೀರ್ಮಾನವೇ ಹೊರತು ಇವ್ರಿಗೆ ಯಾರಿಗೂ ಕನ್ನಡದ ವಿಚಾರದಲ್ಲಿ ನಾನು ತಲೆಬಾಗಲ್ಲ, ರಾಜಿ ಆಗಲ್ಲ. ರಾಜಿ ರಹಿತವಾಗಿ ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ, ಕನ್ನಡಿಗರ ಬದುಕು ಈ ವಿಚಾರದಲ್ಲಿ ನನ್ನ ಹೋರಾಟ ಮುಂದುವರಿಯುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಮುಂದುವರಿಯುತ್ತೆ ಅನ್ನುವ ವಿಚಾರದಲ್ಲಿ ನಾನು ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಹಾಗಾಗಿ ಇವತ್ತು ನಾನು ಭಾರಿ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮಗಳಿಗೆ ಮೊದಲನೇದಾಗಿ ನಾನು ನಮನಗಳನ್ನು ಹೇಳಬೇಕಾಗತ್ತೆ. ಯಾಕಂದರೆ ಇಡೀ ಮಾಧ್ಯಮ ಡಿಸೆಂಬರ್ 27ರಲ್ಲಿ ನಡೆದಂಥ ಹೋರಾಟವನ್ನು ವಿಶ್ವದ ಕನ್ನಡಿಗರಿಗೆ ತಲುಪಿಸುವಂಥ ಭಾರಿ ದೊಡ್ಡ ಕೆಲಸಕ್ಕೆ ಸಜ್ಜಾಯಿತು. ಆ ಎಲ್ಲ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.